ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UCMSಗೆ ಯಾವ ರೀತಿ ರಿಜಿಸ್ಟರ್ ಆಗೋದು ಮತ್ತು ಡಿಗ್ರಿಗೆ ಯಾವ ರೀತಿ ಅಡ್ಮಿಷನ್ ಆಗೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ UCMS ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆರೋ ಮಾರ್ಕ್ ತೋರಿಸಿದ್ದೀನಿ ಅಲ್ಲಿ. ಅದನ್ನು ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ UG ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಆಧಾರಲ್ಲಿ ಇರುವಂಥ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಸೊ ಆಧಾರಲ್ಲಿರುವಂಥ ಹೆಸರನ್ನ ಟೈಪ್ ಮಾಡಿಕೊಂಡು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಆಧಾರ್ ರಿಜಿಸ್ಟ್ರೇಡ್ ಆಗಿರೋ ಮೊಬೈಲ್ ನಂಬರೇ ಬೇಕು ಅಂತ ಏನಿಲ್ಲ. ನೀವು ಬೇರೆ ನಂಬರ್ ಎಂಟ್ರಿ ಮಾಡಿದರೂ ಕೂಡ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಬಟ್ ನೀವು ಇಲ್ಲಿ ಎಂಟ್ರಿ ಮಾಡೋ ಬೇರೆ ನಂಬರ್ ಆದ್ರೂ ಬಟ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೂ ಒಂದು OTP ಹೋಗುತ್ತೆ. ಯಾವಾಗ ಅಂತ ಅಂದರೆ ನೀವು ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿದ ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಅಲ್ಲಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಬಟ್ ನೀವು ಇಲ್ಲಿ ಬೇರೆ ನಂಬರ್ನ ಕೊಟ್ಕೋಬೋದು. ಸೊ ನೋಡಿ, ಇವಾಗ ನಾನು ಟೈಪ್ ಮಾಡ್ತೀನಲ್ಲ, ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ನಂತರ OTPಯನ್ನು ಕ್ಲಿಕ್ ಮಾಡಿಕೊಂಡು OTP ಜನರೇಟ್ ಮಾಡ್ಕೊಳ್ಳಿ. ಓಕೆ ಕೊಟ್ಟು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಬಟ್ ನೀವು ಅಲ್ಲಿ ಬೇರೆ ನಂಬರ್ ಹಾಕಿದ್ರೂ ಏನು ತೊಂದರೆ ಇರಲ್ಲ. ಸೊ ವ್ಯಾಲಿಡೇಟ್ ಕೊಟ್ಟು ಕಂಟಿನ್ಯೂನ ಕೊಡಿ. ಕಂಟಿನ್ಯೂ ಕೊಟ್ಟ ನಂತರ ನಿಮಗೆ ಇಲ್ಲಿ ಈ ರೀತಿ ಬರುತ್ತೆ ಆಪ್ಷನ್ನು. ಬಂದ ನಂತರ UG ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಕೆಳಗಡೆ ಬಂದು ನಿಮ್ಮ PUC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ಕೂಡಲೇ ನೀವಿಲ್ಲಿ ಮಾರ್ಚ್ 2025 ಅಂತ ಕ್ಲಿಕ್ ಮಾಡಿಕೊಂಡು ಫೆಚ್ ಮಾಡ್ಕೊಳ್ಳಿ. ಫೆಚ್ ಮಾಡ್ಕೊಂಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ರಿಸಲ್ಟ್ ಡೀಟೇಲ್ಸು, ನಿಮ್ಮ PUC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಫೆಚ್ ಆಗುತ್ತೆ. ಇನ್ ಕೇಸ್ ಫೆಚ್ ಆಗಿಲ್ಲ ಅಂತ ಅಂದರೆ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಮ್ಯಾನ್ಯುವಲಿ ಎಂಟ್ರಿ ಮಾಡಿದ್ರೆ ನಿಮಗೆ ಆ್ಯಕ್ಚುಲಾಗಿ ಅಲ್ಲಿ ಮುಂದೆ ಹೋದಾಗ ನಿಮ್ಗೆ ಅಲ್ಲಿ ಕೆಲವು ಟೈಮ್ ತಗೊಳ್ಳಲ್ಲ. ಸೊ ಆದಷ್ಟು ನೀವು ಡೀಟೇಲ್ಸ್ ಫೆಚ್ ಆದ್ರೇ ನಿಮಗೆ ಮುಂದೆ ಅರ್ಜಿ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನನಗೆ ಡೀಟೇಲ್ಸ್ ಫೆಚ್ ಆಗಿದೆ, ತಂದೆ ತಾಯಿ ಹೆಸರು ಬಂದಿದೆ, ಡೇಟ್ ಆಫ್ ಬರ್ತ್ ಬಂದಿದೆ. ಸೊ ಇವಾಗ ನಾನು ಅರ್ಜಿನ ಮುಂದುವರಿಸ್ತಾ ಇದ್ದೀನಿ. ನಂತರ ನಿಮ್ಮ ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ನೇ ಕೇಳುತ್ತೆ. ಪೇರೆಂಟ್ಸ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ನಿಮ್ಮ ಇಮೇಲ್ ID ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಫೋನ್ ನಂಬರು ಆಲ್ಟರ್ನೇಟ್ ನಂಬರ್ ಸೇಮ್ ಆ್ಯಸ್ ಅಲ್ಲಿ ಕೆಳಗಡೆ ಟಿಕ್ ಬಾಕ್ಸ್ ಇರುತ್ತೆ. ಈಗ ಫಸ್ಟ್ ಇಮೇಲ್ ID ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಎರಡನ್ನೂ ಅಲ್ಲಿ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಮೇಲಿರೋ ನಂಬರೇ ಮೇಲಿರೋ ಇಮೇಲ್ ID ನೇ ಅಲ್ಲೂ ಬರುತ್ತೆ. ಸೊ ನಂತರ ನಿಮ್ಮ ಪೂರ್ತಿ ಅಡ್ರೆಸ್ನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಆಧಾರಲ್ಲಿ ಏನು ಅಡ್ರೆಸ್ ಇರುತ್ತೆ ಅದೇ ರೀತಿ ಇಲ್ಲಿ ಎಂಟ್ರಿ ಮಾಡಿಕೊಂಡು ಡೀಟೇಲ್ಡಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ನಿಮ್ಮ ಸ್ಟೇಟು, ಡಿಸ್ಟ್ರಿಕ್ಕು, ತಾಲೂಕು ಎಲ್ಲ ಕೇಳುತ್ತೆ.
ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಿನ್ ಕೋಡ್ ಎಂಟ್ರಿ ಮಾಡ್ಕೊಂಡಿದ್ದ ನಂತರ ಇಲ್ಲಿ ರೂರಲ್ ಅರ್ಬನ್ನ ಕೇಳುತ್ತೆ. ರೂರಲ್ ಇದ್ದರೆ ರೂರಲ್, ಅರ್ಬನ್ ಇದ್ದರೆ ಅರ್ಬನ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಲೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಪಿನ್ ಕೋಡ್ ಹಾಕಿರ್ತೀರ ಮತ್ತು ಯಾವ ತಾಲೂಕು ಹಾಕಿರ್ತೀರ ಆ ತಾಲೂಕಲ್ಲಿರುವಂಥ ಹಳ್ಳಿಗಳೆಲ್ಲ ಹೆಸರು ಬಂದಿರುತ್ತೆ. ಸೊ ಆ ಪೂರ್ತಿ ಡೀಟೇಲ್ಡಾಗಿ ನೋಡಿಕೊಂಡು ನಿಮ್ಮ ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಡ್ರೆಸ್ ಸೇಮ್ ಇದ್ದರೆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಡಿಫ್ರೆಂಟ್ ಇದ್ದರೆ ನೀವು ಸಪ್ರೇಟ್ ಅಡ್ರೆಸ್ ಬೇರೆ ಇದ್ದರೆ ಅದನ್ನೇ ಎಂಟ್ರಿ ಮಾಡ್ಕೊಬೇಕಾಗತ್ತೆ. ಸೊ ನಂದು ಸೇಮ್ ಇದೆ, ಸೊ ಅದರಿಂದ ನಾನು ಇದು ಮಾಡ್ಕೊತೀನಿ, ಟಿಕ್ ಮಾಡ್ಕೊತೀನಿ. ನಂತರ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಮೈಸೂರು ಅಟ್ 1 2 3 ಆ ಥರ ಕ್ರಿಯೇಟ್ ಮಾಡಿಕೊಂಡು ಒಂದು ಹೆಸರು, ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ನಂಬರ್ಸು 3 ಇರಬೇಕಾಗತ್ತೆ. ಅದನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ಜನ್ರೇಟ್ ಒ ಟಿ ಪಿನ ಕೊಟ್ಟು ನಿಮ್ಮ ಫಸ್ಟ್ ಫೋನ್ ನಂಬರ್ ಏನು ಕೊಟ್ಟಿದ್ರಿ, ಆಧಾರ್ ಹೆಸರು ಟೈಪ್ ಮಾಡಿದ ಪಕ್ಕದಲ್ಲಿ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸೊ ಆ ಬಂದಂಥ ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚನ ಎಂಟ್ರಿ ಮಾಡಿ ಕಂಟಿನ್ಯೂ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಡಿ. ನೆಕ್ಸ್ಟು ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಫೋಟೋ ಮತ್ತು ಸಿಗ್ನೇಚರ್ನ. ಸೊ ನಾನು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟು ನೆಕ್ಸ್ಟು ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕ್ಯಾಸ್ಟ್ ಯಾವುದು, SC ST OBC ಕ್ಯಾಟಗರಿ 1 3A 3B A 2A 2B ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಇನ್ಕಮ್ಮು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಇನ್ಕಮ್ ಇರುತ್ತೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಕೆಳಗಡೆ ಬಂತು ಅಂತಂದರೆ ನಿಮ್ಮ ಆರ್ ಡಿ ನಂಬರ್ ಹೊಡೆದ್ರೇ ಕೆಲವು ಟೈಮು ವ್ಯಾಲಿಡೇಷನ್ ತೊಗೊಳುತ್ತೆ. ಇನ್ ಕೇಸ್ ತೊಗೊಳ್ಳಿಲ್ಲ ಅಂತಂದರೆ ನೀವು ಮ್ಯಾನ್ಯುವಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿ. ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಟ್ಟ ನಂತರ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಾಂದರೆ ಕೆಲವು ಟೈಮ್ ಈ ಥರ ಬರುತ್ತೆ. ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿ ಸೇಮ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್. ಸೊ ವೆರಿಫೈಡ್ ನೋಡಿ ವ್ಯಾಲಿಡೇಷನ್ ಸಕ್ಸಸ್ ಅಂತ ಬರುತ್ತೆ. ಈ ರೀತಿ ಬರುತ್ತೆ ವ್ಯಾಲಿಡೇಷನ್ ತೊಗೊಂಡ್ರೆ. ಅವಾಗೇನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ನೀವು ಕ್ಯಾಶ್ ಡೀಟೇಲ್ಸ್ನ ಮ್ಯಾನ್ಯುವಲಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ನಾನು ಇಲ್ಲಿ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಅವು ನಿಮಗೆ ಎಲಿಜಿಬಲ್ ಇದ್ದರೆ ಕನ್ನಡ ಮಾಧ್ಯಮ ರೂರಲ್ಲು ಅಥವಾ ಬೇರೆ ಏನೇನು ಆಪ್ಷನ್ ಇದೆ ಅವೆಲ್ಲ ನೀವು ಎಲಿಜಿಬಲ್ ಇದ್ದರೆ ಎಸ್ ಅಂತ ಕೊಟ್ಟು ಅಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ನೋ ಅಂತ ಕೊಡಿ. ನಮ್ಮದು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಸೊ ಅದರಿಂದ ಎಲ್ಲನೂ ನೋ ಅಂತ ಕೊಟ್ಟಿದ್ದೀನಿ. ಸೊ ನಾನಿಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ವ್ಯಾಲಿಡೇಷನ್ ತೊಗೊಂಡಿಲ್ಲ. ಸೊ ಅದರಿಂದ ನಾವು ಮ್ಯಾನ್ಯುವಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೂಸ್ ಫೈಲ್ ಅಂತ ಇದೆಯಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೆಳಗಡೆ ಚೂಸ್ ಫೈಲ್ ಅಂತ ಇದೆಯಲ್ಲ ಆರ್ ಡಿ ನಂಬರ್ ಕೆಳಗಡೆ, ಸೊ ಅಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಚೂಸ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು PDF ಇರಬೇಕು, ಅದು 200 KB ಒಳಗಿರಬೇಕು. ಸೊ ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟು ಸೇವ್ ಆಪ್ಷನ್ನ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ನ ಕೊಟ್ಟು ಮುಂದೆ ಹೋಗಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಅದನ್ನು ಎಲಿಜಿಬಲ್ ಇದ್ದರೆ ಎಸ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕೊಟ್ಟು ಮುಂದೆ ಹೋಗಿ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಕೊಡಿ. ಇಲ್ಲಿ SSC ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಬೋರ್ಡು ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ SSLC ಇದ್ದರೆ ಅದು ಸ್ಟೇಟ್ ಬೋರ್ಡು, CBS ಇದ್ದರೆ CBSE ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಿಜಿಸ್ಟರ್ ನಂಬರ್ SSLC ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನ 200 KB ಒಳಗಡೆ PDF ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಸೈಜ್ ನೋಡಿ 200 KB ಒಳಗೆ ಜಾಸ್ತಿ ಇರೋದ್ರಿಂದ ತಗೊಳ್ತಾಯಿಲ್ಲ. ಸೊ ಇಲ್ಲಿ ನೀವು ಅಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ PUC ಡೀಟೇಲ್ಸ್ ಆಟೋಮೆಟಿಕ್ ಫೆಚ್ ಆಗಿದರೆ ಇಲ್ಲಿ ಎಲ್ಲನೂ ರಿಸಲ್ಟು ಇಲ್ಲಿ ಡೀಟೇಲ್ಡಾಗಿ ಓಪನ್ ಆಗಿರುತ್ತದೆ. ಫಸ್ಟ್ ಪೇಜಲ್ಲೇ ನಿಮಗೆ ರಿಜಿಸ್ಟರ್ ನಂಬರ್ ಹೊಡೆದು ಫೆಕ್ಸ್ ಮಾಡಿ ಅಂತ ಹೇಳಿದ್ನಲ್ಲ, ಸೊ ಅದು ನಿಮ್ಗೆ ಇಲ್ಲಿ ಯೂಸ್ ಆಗುತ್ತೆ. ಸೊ ಅಲ್ಲಿ ಬರಲಿಲ್ಲ ಅಂತಂದರೆ ಕೆಲವು ಟೈಮ್ ಇಲ್ಲೂ ಫೆಕ್ಸ್ ಆಗಿರಲ್ಲ. ಸೊ ಅದರಿಂದ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಿ.
ಸೊ ಇದೆಲ್ಲ ಎಂಟ್ರಿ ಮಾಡಿದ ನಂತರ ಒಂದು ಟಿಕ್ ಬಾಕ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. SLC PUC ಎರಡೂ ಮಾರ್ಕ್ಸ್ಗಳನ್ನೂ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಅಂತ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಒಂದು UCMS ರಿಜಿಸ್ಟರ್ ನಂಬರ್ ಜನ್ರೇಟ್ ಆಗುತ್ತೆ. ಸೊ ಈ ರಿಜಿಸ್ಟರ್ ನಂಬರ್ ಒಂದು ಕಡೆ ಬರೆದಿಟ್ಕೊಳ್ಳಿ, ಯಾಕಂದರೆ ಇದು ನಿಮಗೆ ಫ್ಯೂಚರ್ಗೆ ಬೇಕು. ಓಕೆ ಕೊಟ್ಟ ನಂತರ ಆ ರಿಜಿಸ್ಟರ್ ನಂಬರು ಮತ್ತು ತೊಗೊಳೋದು ಸ್ವಲ್ಪ ರಿಸ್ಕಿ, ಸೊ ಅದರಿಂದ ಬರೆದಿಟ್ಕೊಳ್ಳಿ. ಓಕೆ ಕೊಟ್ಟ ನಂತರ ಇದು ಲಾಗೌಟ್ ಆಗಿಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಈ ನಂಬರ್ನ ಒಂದು ಸೈಡಲ್ಲಿ ಬರೆದಿಟ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನಿಮಗೆ ಲಾಗೌಟ್ ಆಗಿ ಮತ್ತು ಲಾಗಿನ್ ಪೇಜಿಗೆ ಬರುತ್ತೆ. ಯಾವ ರೀತಿಯಪ್ಪ ಅಂತಂದರೆ ಈಗ ತೋರಿಸ್ತೀನಿ ನೋಡಿ. ಸೊ ನಾನು ಅದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ ಆ ನಂಬರ್ನ. ಓಕೆ ಕೊಟ್ಟ ನಂತರ ಹಿಂಗೆ ಆಟೋಮೆಟಿಕ್ ಲಾಗೌಟ್ ಆಗಿಬಿಡುತ್ತೆ. ಸೊ ನಾನು ಅಲ್ಲಿ ಪೇಸ್ಟ್ ಮಾಡ್ಕೊತೀನಿ ಕಾಪಿ ಮಾಡ್ಕೊಂಡಿರೋದನ್ನು. ಸೊ ನಾನು ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಪಾಸ್ವರ್ಡ್ ಕೊಟ್ಟಿದೆ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಬಟನ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ. ಮತ್ತು ಕ್ರಿಯೇಟ್ ಅಪ್ಲಿಕೇಶನ್ ತೊಗೊಂಡು ನಂತರ ಇದನ್ನ UG ಸೆಲೆಕ್ಟ್ ಮಾಡಿಕೊಂಡು ನಂತರ ಯೂನಿವರ್ಸಿಟಿ ಯಾವುದು ನಿಮ್ಮ ಡಿಸ್ಟಿಕ್ ಯಾವುದಿರುತ್ತೆ ಅದೇ ಯೂನಿವರ್ಸಿಟಿ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನು ಓದ್ತಾ ಇದ್ದೀರಾ, ನಿಮ್ಮ ಮೀನ್ಸ್ ಯಾವುದಕ್ಕೆ ಅಡ್ಮಿಷನ್ ಆಗ್ತಿದ್ದೀರಾ ನೀವು, BA BCom BSc BCA ಯಾವುದು ಅಂತ. ಸೊ ನಾನು BBAಗೆ ಅಡ್ಮಿಷನ್ ಆಗ್ತಿರೋದ್ರಿಂದ BBA ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಕಾಲೇಜ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ನೀವು ಪ್ಲಸ್ ಮಾರ್ಕ್ ಬರ್ತಾ ಇದೆಯಲ್ಲ ಈ ಕಾರ್ನರಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ನಿಮ್ಮ ಕಾಲೇಜ್ ನೇಮ್ಗಳಿರುತ್ತೆ. ನಿಮ್ಮ ಡಿಸ್ಟಿಕಲ್ಲಿ ನೀವು ಅಡ್ಮಿಷನ್ ಆಗಿರುವಂಥವ ಮೀನ್ಸ್ ಸಬ್ಜೆಕ್ಟ್ ಇರುವಂಥ ಕಾಲೇಜ್ಗಳೆಲ್ಲನೂ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಕಾಲೇಜ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಕಾಂಬಿನೇಷನ್ ಆಪ್ಷನ್ ಬರುತ್ತೆ. ಸೊ ನಾನು ಜ್ಞಾನಧಾರ ಕಾಲೇಜ್ ಅಡ್ಮಿಷನ್ ಆಗಿರೋದ್ರಿಂದ ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲವು ಟೈಮ್ ಅಲ್ಲಿಲ್ಲ ಅಂತ ಅಂದರೆ ನೀವು ಬ್ಯಾಕ್ ಬಂದು ಅದು ಆಟೋನಮಸ್ ಕಾಲೇಜಾ ಅಂತ ಒಂದು ಇರುತ್ತೆ, ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಬಟ್ ಇದರಲ್ಲೇ ಸಿಗುತ್ತೆ, ನಿಮ್ಗೆ ತೋರಿಸೋ ಪರ್ಪಸ್ಸು ನಾನು ಬ್ಯಾಕ್ ಬಂದು ಒಂದು ಸಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅದರಲ್ಲಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲ ಅಂತ ಅಂದರೆ ಮತ್ತೆ ಬ್ಯಾಕ್ ಬಂದು, ಕೆಲವು ಟೈಮು ಆಟೋನಮಸ್ಸಲ್ಲಿ ಇರೋಲ್ಲ, ಮೇಯ್ನಲ್ಲಿ ಇರುತ್ತೆ, ಬಟ್ ಅಲ್ಲಿಲ್ಲ ಅಂತಂದರೆ ಆಟೋನಮಸ್ಸಲ್ಲಿ ಇರುತ್ತೆ ಅಂತ. ಸೊ ನೀವು ಇದು ಅಡ್ಮಿಷನ್ ಆಗಬೇಕಾದ್ರೆ ಸೊ ಅಲ್ಲಿ ಸಿಗಲಿಲ್ಲ ಅಂತಂದರೆ ಈ ರೀತಿ ನಾನು ತೋರಿಸ್ಕೊಟ್ನಲ್ಲ ಆ ರೀತಿ ಓಪನ್ ಮಾಡ್ಕೋಬೇಕು. ಸೊ ಮತ್ತೆ ಬ್ಯಾಕ್ ಬಂದು ನಾನು ಫಸ್ಟ್ ಏನು ಬಂದಿದ್ದೆ ಅದರಲ್ಲೇ ಬರ್ತೀನಿ. ಬಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಯಾವ ಕೋರ್ಸ್ಗೆ ಅಡ್ಮಿಷನ್ ಆಗಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡ್ತೀನಿ. ಕೊಟ್ಟ ನಂತರ ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಕಾಲೇಜ್ ನೇಮ ಇನ್ನೊಂದು ಸಲ ನೋಡಿಕೊಂಡು ಸೊ ನಂದು ಜ್ಞಾನಧಾರೆ ಕಾಲೇಜ್ ಅಂತ ಸೊ ಮೇಲ್ಗಡೆಯಿಂದ ಥರ್ಡ್ ಒನ್ ಅಥವಾ ಫೋರ್ತ್ ಒನ್ ಅನಿಸುತ್ತೆ ಅದು. ಸೊ ಈ ರೀತಿ ಎಲ್ಲ ಕಾಲೇಜ್ ಲಿಸ್ಟು ಬರುತ್ತೆ. ಸೊ ನೀವು ನಿಧಾನಕ್ಕೆ ನಿಮ್ಮ ಕಾಲೇಜನ್ನ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ನಿಮ್ಮ ಕಾಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಕಾಂಬಿನೇಷನ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಆಪ್ಷನ್ ಇರುತ್ತೆ. ನಂತರ ಪ್ರಿಯಾರಿಟಿ ಫಸ್ಟ್ ಅಂತ ಕೊಡಿ. ಇನ್ ಕೇಸ್ ನೀವು ಅಟ್ ಎ ಟೈಮು ಎಷ್ಟು ಕಾಲೇಜಿಗೆ ಬೇಕಾದರೂ ಅರ್ಜಿ ಹಾಕ್ಬೋದು. ಸೊ ನೀವು ಆಲ್ರೆಡಿ ಅಡ್ಮಿಷನ್ ಆಗಿರ್ತಾರೆ ಕೆಲವರು, ಸೊ ಇದೇ ಕಾಲೇಜಿಗೆ ಬೇಕು ಅನ್ನೋದರಿಂದ ನಿಮ್ಮ ಆಪ್ಷನ್ ಒಂದೇ ಇರುತ್ತೆ. ನೀವು ಪ್ಲಸ್ ಮಾಡಿಕೊಂಡ್ರೆ ಅಲ್ಲೇ ನೀವು ಇನ್ನೂ ಬೇರೆ ಬೇರೆ ಕಾಲೇಜ್ಗೆ ನೀವು ಅಡ್ಮಿಷನ್ ಆಗ್ಬೋದು, ಮೀನ್ಸ್ ಸೆಲೆಕ್ಟ್ ಮಾಡ್ಕೋಬೋದು ಕಾಲೇಜ್ಗಳನ್ನ. ಸೊ ಇದಾದ ನಂತರ ಸಬ್ಮಿಟ್ನ ಕೊಟ್ಟರೆ ಈ ರೀತಿ ನಿಮಗೆ ಒಂದು ಸಲ ವ್ಯೂ ಮಾಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂತವ. ಸೊ ಮತ್ತೆ ಸಬ್ಮಿಟ್ನ ಕೊಟ್ಟು ಮತ್ತು ವ್ಯೂ ಎಕ್ಸಿಸ್ಟಿಂಗ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅದನ್ನು ಕ್ಲಿಕ್ ಮಾಡಿಕೊಂಡು ವ್ಯೂ ಮಾಡಿಕೊಂಡು ಮತ್ತು ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಅನ್ನೋ ಆಪ್ಷನ್ ತೊಗೊಂಡು
ನೀವು ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೇಕಾಗತ್ತೆ. ಪ್ರಿಂಟ್ ತೊಗೊಂಡಂಥ ಅಪ್ಲಿಕೇಶನ್ನ ನೀವು ಕಾಲೇಜಲ್ಲಿ ಕೊಟ್ಟು ಅಡ್ಮಿಷನ್ ಆಗ್ಬೋದು. ಸೊ ಇದೆಲ್ಲ ಆದ ನಂತರ ಲಾಗೌಟ್ ಮಾಡಿಕೊಂಡು ಇಷ್ಟು UCMS ರಿಜಿಸ್ಟ್ರೇಷನ್ ಮತ್ತು ಅಡ್ಮಿಷನ್ ಡೀಟೇಲ್ಸ್ ಆಗಿತ್ತು. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.